ಇವತ್ತಿನ ದಿವಸ ಅತಿ ಸಂತೋಷದ ದಿವಸ, ರಂಜಾನ್ ಹಬ್ಬದ ದಿವಸ. ದೇಶದಲ್ಲಿ ಶಾಂತಿ ಇರಬೇಕು, ಸಮೃದ್ಧಿ ಇರಬೇಕು ಮತ್ತು ಎಲ್ಲರೂ ಬಾಂಧವ್ಯದಿಂದ ಬಾಳ್ಬೇಕೆಂಬ ಸಂದೇಶವನ್ನು ಇವತ್ತು ಈದದ ಮುಖಾಂತರ ಅವರು ಕೊಟ್ಟಿದ್ದಾರೆ. आज ईद के मौके पर बसवा जयंती के समिति के जिम्मेदारान यहाँ ईदगाह पर आए और मुस्लिम भाइयों का यहाँ पे स्वागत किए, ठंडा पानी पेश किए, ईद की मुबारकबाद दिए। ये एक परंपरा बीदर में शुरू हुई है, इसको आगे लेके जाना है। यहाँ पर भाईचारगी का माहौल है और लास्ट ईयर ईद और बसवा जयंती एक ही दिन आए थे और मुसलमानों की तरफ से शीर खुरमा तकसीम किया गया था 10,000 भाइयों को, और लास्ट ईयर भी यहाँ आकर मिठाइयाँ तकसीम की गई थी। ये माहौल बना रहे। बीदर नागरिक परिषद के नाम से एक ऑर्गेनाइजेशन शुरू होने जा रही है जो समाज में बुराइयों को ख़त्म करेगी, भेदभाव ख़त्म करेगी और ये बीदर को बिगर फ्री बनाने के लिए, गुटखा फ्री बनाने के लिए, नशा फ्री बनाने के लिए जद्दोजहद करेंगे और भाईचारगी को आगे बढ़ाने के लिए हम कोशिश करेंगे। यही तालीमात, यही वचन बताते हैं महात्मा बसवेश्वर के कि ये कौन है, ये कौन है, ये कौन है। ऐसा नहीं ये मेरा है, ये मेरा है, ये मेरा घर का बेटा है। ये बातें करना चाहिए, झूठ नहीं बोलना चाहिए और तकलीफ नहीं देना चाहिए, चोरी नहीं करना चाहिए। यही वचन बताते हैं और इसी का हम सबको पालन करना है। ये आज की वक्त की अहम तरीन ज़रूरत है। ಹೋದ ವರ್ಷ ಈ ವರ್ಷ ಕೂಡ ನಾವು ಬಸವಜಯಂತಿ ಸಮಿತಿ ವತಿಯಿಂದ ಎಲ್ಲರಿಗೂ ಕೂಡ ತಂಪಾದ ನೀರನ್ನು ಕೊಡಿಸ್ತಾ ಇದ್ದೀವಿ. ಅದು ನಾಳೆ ಸಾಯಂಕಾಲ ಅವರು ಕೂಡ ಎಲ್ಲರೂ ಭಾಗವಹಿಸಿ ಎಲ್ಲರಿಗೆ ಒಂದು ಸುಕುಂಬವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬೀದರು ಬಹಳ ಪುಣ್ಯದ ಭೂಮಿ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತಕ್ಕಂಥ ಭೂಮಿ ಅದು ಬೀದರ್ ಭೂಮಿ. ಭಾಳ ಹೆಮ್ಮೆಲಿಂದ ಹೇಳಬೇಕು, ಈ ಒಂದು ಭೂಮಿ ಹುಟ್ಟಿದ ಒಂದು ಪುಣ್ಯ. ಬಟ್ ನಾವು ನೀವೆಲ್ಲರೂ ಸಹೋದರರಿಂದ ಅಣ್ಣ ತಮ್ಮರಾಗಿ ಬಾಳಾಗ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಬೀದರ್ ಏನಿದೆ 12ನೇ ಶತಮಾನದಿಂದ ಮುಂದೆ ಕೂಡ ಅದೇ ಒಂದು ಮಾದರಿಯಲ್ಲಿ ಆಗಿ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಆಗಲಿ ಅಂತೇಳಿ ವಿಶ್ವಗುರು ಬಸವಣ್ಣನ ಜಯಂತಿ ಮತ್ತು ರಂಜಾನ್ ಹಬ್ಬದ ಕೂಡ ಶುಭಾಶಯಗಳನ್ನು ಕೊಡ್ತೀನಿ. ಧನ್ಯವಾದ, ನಮಸ್ಕಾರ. ಬೀದರ್ ನಗರದ ಸಮಸ್ತ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮತ್ತು ನಾವೆಲ್ಲರೂ ಲಿಂಗಾಯತ ಸಮುದಾಯ ಸೇರಿಕೊಂಡು ನಮ್ಮ ಇಸ್ಲಾಂ ಬಾಂಧವರಿಗೆ ನಾವು ಶುಭಾಶಯ ಕೋರೋದಿರ್ಬೋದು. ಇಡೀ ನಮ್ಮ ದೇಶದಲ್ಲಿನೇ ಇದು ಬೀದರ ಇದು ಬಹಳ ವಿಶಿಷ್ಟವಾದಂಥ ಹಬ್ಬ. ಕಳೆದ 2 ವರ್ಷಗಳಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ.